ಸಂಪುಟದ ಪುನರ್ರಚನೆ ಚರ್ಚೆ ಈಗ ಅಪ್ರಸ್ತುತ. ಅದು ಆಗ್ತಕ್ಕಂಥದ್ದು ಬಿಹಾರದ ಎಲೆಕ್ಷನ್ನು ಕಳಿಬೇಕು. ಮುಂದಿನ ತಿಂಗಳು 14ನೇ ತಾರೀಕು ಬಿಹಾರದ ಫಲಿತಾಂಶ ಬರ್ತದೆ. ಆ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಒಂದು ಚಾಲನೆ ದೊರಕುತ್ತೆ. ಸಿಹಿ ಕಹಿ ಎರಡೂ ಒಂದೇ. ನನಗೆ ಸಿಹಿ ಸುದ್ದಿ ಸಿಕ್ಕರು ಒಂದೇ, ಕಹಿ ಸುದ್ದಿ ಸಿಕ್ಕರು ಒಂದೇ. ಅದರಿಂದ ನನಗೇನು ಅದರಿಂದ ದೊಡ್ಡ ಕಿರೀಟನೂ ಬರೋದಿಲ್ಲ, ಆಮೇಲೆ ಇರೋ ಕಿರೀಟನೂ ಬಿದ್ದು ಹೋಗಲ್ಲ. ಎರಡಕ್ಕೂ ಒಂದೇ ಸಮಚಿತ್ತದಿಂದ ತೆಗೆದುಕೊಳ್ತೇನೆ. ಅದೇ ಆಗ್ತದೆ ನೋಡಿ, ನೋಡ್ತಾ ಇರಿ. ನವಂಬರು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಅಂತಕ್ಕಂಥದ್ದಲ್ಲ ರೀ, ಬಿ ಜೆ ಪಿನಲ್ಲೂ ಇದೆ ರೀ. ಬಿ ಜೆ ಪಿನಲ್ಲಿ ಈಗ ವಿಜಯೇಂದ್ರ ವಿರುದ್ಧ ಎಷ್ಟು ಜನ ಇದ್ದಾರೆ. ವಿಜಯೇಂದ್ರ ಅವರ ಬಗ್ಗೆ ಅವ್ರನ್ನ ತೆಗಿಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಗುಂಪೇ ಇದೆ. ಅವರಲ್ಲೂ ಕೂಡ ಈಗ ವಿಜಯೇಂದ್ರ ತೆಗೆದ್ರೆ ಯಡಿಯೂರಪ್ಪ ಎಲ್ಲ ಸುಮ್ಮನೆ ಇರ್ತಾರಾ? ಬಿ ಜೆ ಪಿಗೆ ಯಡಿಯೂರಪ್ಪ ಅನಿವಾರ್ಯ ಇರ್ತಾರೆ, JDSಗೆ ದೇವೇಗೌಡ ಅನಿವಾರ್ಯ, ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ. ಇದು ದೇಶದ ಜನಕ್ಕೆ ಗೊತ್ತಿರೋದು, ನಾನು ಹೇಳೋ ಅಂಥದ್ದಲ್ಲ. ಅದರಿಂದ ಓಟು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಶಕ್ತಿ ಇರೋ ಮುಖಂಡಗಳ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ಹೈಕಮಾಂಡ್ನವರು ಕೂಡ ಎಚ್ಚರ ವಹಿಸಬೇಕು. ಎಚ್ಚರ ವಹಿಸಲಿಲ್ಲ ಅಂತೇಳಿದ್ರೆ ಆಗ್ತಕ್ಕಂಥ ದುಷ್ಪರಿಣಾಮ ಎದುರಿಸಲಿಕ್ಕೆ ತಯಾರಿರ್ಬೇಕು ಅಷ್ಟೇ. ಎಲ್ಲಿದೆ ಏನಿದೆ? ಶಿವಕುಮಾರ್ ಹೇಳ್ತಾರೆ ಯಾವ ಶಾಸಕರು ಕೂಡ ಅಭಿಪ್ರಾಯ ಬೇಕಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರೆ. CM ಸಿದ್ದರಾಮಯ್ಯ ಹೇಳ್ತಾರೆ ಶಾಸಕರದೇ ನೋಡಿ. ಈಗ ನಾನು 72ರಿಂದ ಮುಖ್ಯಮಂತ್ರಿಗಳ ಆಯ್ಕೆ ಯಾವ್ಯಾವ ಥರ ನಡೆದಿದೆ ಅನ್ನೋದು ಹತ್ತಿರದಿಂದ ನೋಡಿದ್ದೀನಿ. 1972ರಲ್ಲಿ ದೇವರಾಜ ಅರಸು MLAನೇ ಇಲ್ಲ. ಅವರು MLAನೇ ಇಲ್ಲ. ಅವರಿಗೆ ಶಾಸಕರು ಅಭಿಪ್ರಾಯ ಕೊಟ್ಟ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ಇಲ್ಲಿ ಮೀಟಿಂಗ್ ನಡೆಯುವಂಥ ಕಾಲದಲ್ಲಿ ಉಮಾಶಂಕರ್ ದೀಕ್ಷಿತ್ ಅಬ್ಸರ್ವ್ ಆಗಿ ಬಂದಿದ್ದರು, ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದರು. ಅವರು ಬಂದು ಇಲ್ಲಿ ಎಲ್ಲ ಶಾಸಕರದ್ದು ಒಪಿನಿಯನ್ ತಗೊಂಡ್ರು. ಆಗ KH ಪಾಟೀಲ್ರು, ಸಿದ್ವೀರಪ್ಪ, ಚನ್ನಬಸಪ್ಪ, ಅಜಿತ್ ಸೇಠು, ಗೊತ್ತಾಯ್ತಾ, ಇವರೆಲ್ಲನೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಗಳೇ. ಇವರೆಲ್ಲ ಗೋರ್ಪಡೆ, KH ರಂಗನಾಥ್, ಇವರೆಲ್ಲ ಕೂಡ 72ರಲ್ಲಿ ಮುಖ್ಯಮಂತ್ರಿ ರೇಸಲ್ಲಿದ್ದಂಥ ಪ್ರಮುಖರು ಇವರೆಲ್ಲ. ಇಲ್ಲಿ ಅವರು ಉಮಾಶಂಕರ್ ದೀಕ್ಷಿತ್ ಬಂದು ವಿಧಾನಸೌಧದಲ್ಲಿ ಎಲ್ಲ ಶಾಸಕರುಗಳನ್ನು ಕರೆದು ಒಬ್ಬೊಬ್ಬರನ್ನೇ ಅವ್ರದ್ದು ಅಭಿಪ್ರಾಯ ತಗೊಂಡು ಆನಂತರ ಉಮಾಶಂಕರ್ ದೀಕ್ಷಿತ್ ಇಂದಿರಾ ಗಾಂಧಿ ಅವ್ರಿಗೆ ಮಾತಾಡಿದ್ರು. ಅವತ್ತು ಇಂದಿರಾ ಗಾಂಧಿ ಅವರು ಎಲ್ಲಿದ್ದರು ಅಂದರೆ ಬಾಂಗ್ಲಾದೇಶದಲ್ಲಿದ್ದರು. ಅಲ್ಲಿಗೆ ಅವರು ಸಂಪರ್ಕ ಮಾಡಿ ಈ ಥರ ಬಂದಿದೆ, ಯಾರ್ಯಾರ ಬಗ್ಗೆ ಏನೇನು ಅಭಿಪ್ರಾಯ ಸೂಚನೆ ಆಗಿದೆ ಅಂತೇಳಿ ಹೇಳಲಾಗಿ ಅವರು ಯಾರಿಗೆ ಮೆಜಾರಿಟಿ ಹೇಳಿದ್ದಾರೆ ಅವರನ್ನು ನೀವು ಅನೌನ್ಸ್ ಮಾಡಿ ಲೀಡರ್ ಅಂತ ಹೇಳಿ ದೇವರಾಜ ಅರಸು ವಿಧಾನಸಭೆ ಸದಸ್ಯನೇ ಅಲ್ಲ ಅವ್ರಿಗೆ ಅವತ್ತು ಹೇಳು ಆಯಿತಾ. ಅದ ನಂತರ 78ರಲ್ಲೂ ಕೂಡ ಅವ್ರದ್ದೇ ಪರವಾಗಿತ್ತು, ಅವರೇ ಆದರು. 83ರಲ್ಲಿ ತಿರ್ಗಾ ಇವರು ರಾಮಕೃಷ್ಣ ಹೆಗಡೆ ಆದರು. ಅವ್ರ ಪಾರ್ಟಿನಲ್ಲೂ ಅವರೇ ಕೇಳಿನೇ BJPನವ್ರು 19 ಜನ ಇದ್ದರು. ನೀವು ರಾಮಕೃಷ್ಣ ಹೆಗಡೆ ಮಾಡೋದಾರೆ ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋದು ರಾಮಕೃಷ್ಣ ಹೆಗಡೆ ಆದರು. ಹೀಗೆ ನೀವು 89ನಲ್ಲಿ ಯಾರು ಬಂದವರು, ಇವ್ರು ಬಂದರು, ವೀರೇಂದ್ರ ಪಾಟೀಲ್ ಬಂದರು. ವೀರೇಂದ್ರ ಪಾಟೀಲ್ ಬಂದಾಗಲೂ ಕೂಡ 182 ಜನ ಬಂದಿದ್ದರು. ಅವತ್ತು ಒಪಿನಿಯನ್ ತಗೊಂಡೇ ಅವತ್ತು ಅವರಿಗೆ ಡಿಕ್ಲೇರ್ ಮಾಡಿದ್ದು. ಆನಂತರ JDSಲ್ಲೂ ಅವರು ಅದೇ ಮಾಡಿದ್ರು. ತಿರ್ಗಿ 99ನಲ್ಲಿ SM ಕೃಷ್ಣ ಅವ್ರು ಬಂದಾಗ ಅವಾಗಲೂ ಅಷ್ಟೇ ಎಲ್ಲರೂ ಒಪಿನಿಯನ್ ತಗೊಂಡು ಹೈಕಮಾಂಡ್ ಅವ್ರನ್ನ ಕೇಳಿ ಯಾರಿಗೆ ಮೆಜಾರಿಟಿ ಇದೆ ಅಂತೇಳಿ ನೋಡಿ ಆಗ ಅವರು ಡಿಕ್ಲೇರ್ ಮಾಡಿದ್ರು. ಆವಾಗ ಖರ್ಗೆ ಅವರು ಭಾಳ ಸೀರಿಯಸ್ಸಲ್ಲಿದ್ದರು. ಆಗಲೇಬೇಕು ಅಂತೇಳಿ ಅವರಿಗೆ ಅವಕಾಶ ದೊರಕಲೇ ಇಲ್ಲ ಆವಾಗ. ಹಂಗೆ 2004ರಲ್ಲಿ ಅವ್ರ ಪಾರ್ಟಿ ಬಂತು. ಅಂದರೆ ಅವ್ರ ಪಾರ್ಟಿಯಿಂದ ಕಾಂಗ್ರೆಸ್ ಬರಲಿಲ್ಲ. ಅವಾಗ JDS ಧರ್ಮ್ ಸಿಂಗ್ ಚೀಫ್ ಮಿನಿಸ್ಟರ್ ಮಾಡಿದ್ರು. ಅವಾಗಲೂ ಅಷ್ಟೇ ಕಾಂಗ್ರೆಸ್ಸಲ್ಲಿ ಧರ್ಮ್ ಸಿಂಗ್ ಮಾಡಿದ್ರು. JDSನವರು ಸಪೋರ್ಟ್ ಮಾಡಿದ್ರಿಂದ ಅವರು ಮುಖ್ಯಮಂತ್ರಿ ಆದರು. ಆಮೇಲಿಂದ 2013ನಲ್ಲಿ ಸಿದ್ದರಾಮಯ್ಯನವ್ರು ಮಾಡೋವಾಗಲೂ ಅಷ್ಟೇ ಆವಾಗ ಆಂಟೋನಿ ಇವರೆಲ್ಲ ಬಂದರು. ಅವರು ಕೂಡ ಒಪಿನಿಯನ್ ತಗೊಂಡ್ರು. ಅವಾಗಲೂ ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ 7 ಜನ ಸದಸ್ಯರುಗಳು ಅಂತ ಮಾಡಿದ್ರು. ಆಮೇಲೆ ಮೊನ್ನೆ 23ನಲ್ಲಿ ಅವರು ನಮ್ಮ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದವರು. ಅವ್ರ ಜೊತೆಲಿ ಇನ್ನೊಂದಿಬ್ಬರು ಯಾರೋ ಬಂದಿದ್ರು, ನನಗೆ ಜ್ಞಾಪಕ ಬರ್ತಾಯಿಲ್ಲ. ಅವ್ರು ಬಂದಾಗಲೂ ಎಲ್ಲ MLAಗಳು ಒಬ್ಬೊಬ್ಬನ್ನು ಸೇರಿಸಿ ಕರೆದು ಅವ್ರతో ಬರ್ಸ್ಕೊಂಡ್ರು.
ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪತ್ರ ಬರೆಸ್ಕೊಂಡು ಆ ಪತ್ರಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಅವರು ಯಾರಿಗೆ ಜಾಸ್ತಿ MLS ಹೇಳಿದ್ದಾರೆ ಅಂತ ನೋಡಿ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವ್ರು ಮಾಡಿದ್ರು. ಸಿದ್ದರಾಮಯ್ಯ ಇಸ್ ನಾಟ್ ಎ ನಾಮಿನೇಟೆಡ್ ಚೀಫ್ ಮಿನಿಸ್ಟರ್, ಈಸ್ ಎ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್, ಈಸ್ ಎಲೆಕ್ಟೆಡ್ ಇನ್ ದ CLP. ಮುಂದೆನೂ ಅಷ್ಟೇ ಸಪೋಸ್ ಏನಾದ್ರು ಬದಲಾವಣೆ ಮಾಡಬೇಕಂದ್ರೆ ನಾನು ನಿಮ್ಮ ಮೂಲಕ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ಅಂತ ಗೊಂದಲದಲ್ಲಿ ಇವತ್ತು ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ, ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ನೌಕರ ವರ್ಗ ಏನಿದೆ, ಇವತ್ತು ಗೊಂದಲದಲ್ಲಿ ಸಿಗಾಕೊಂಡಿದ್ದಾರೆ ಅವರೆಲ್ಲ. ಅದಕ್ಕೋಸ್ಕರ ಗೊಂದಲ ನಿವಾರಣೆ ಮಾಡಬೇಕು ಅಂದರೆ AICCನವರು ನಿವಾರಣೆ ಮಾಡಬೇಕು. AICCನವ್ರು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾರನ್ನಾರು ಅಬ್ಸರ್ವರ್ಸ್ ಕಳಿಸ್ಲಿ, ಇಲ್ಲಿ MLSಗಳು ಕೇಳಲಿ. ಯಾರಿಗೆ ಹೇಳ್ತಾರೆ MLAಗಳು ಅವ್ರಿಗೆ ಮಾಡಲಿ, ಮುಖ್ಯಮಂತ್ರಿ ಯಾರು ಬೇಡ ಅಂತಾರೆ. ಅದಕ್ಕೋಸ್ಕರನೇ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, MLAಗಳ ಸಂಖ್ಯೆನೂ ಮುಖ್ಯ, ಹೈಕಮಾಂಡ್ನವ್ರ ಆಶೀರ್ವಾದ ಕೃಪೆನೂ ಕೂಡ ಮುಖ್ಯ ಅಂತೇಳಿ ಅದನ್ನೇ ನಾನು ಪುನರುಚ್ಚಾರ ಮಾಡ್ತೇನೆ. ಹಾಗಾಗಿ ಅವರು MLAಗಳ್ದೇನು ಲೆಕ್ಕನೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಮೂರ್ಖತನ ಅಷ್ಟೇ. ಸ್ಪಷ್ಟಪಡಿಸೋ ಕೆಲಸ ಮಾಡ್ತಿಲ್ಲ ಅಂತಲೇ ಮಾಡಿ ಅಂತ ನಿಮ್ಮ ಮೂಲಕ ಈಗ ಒತ್ತಾಯ ಮಾಡ್ತಾ ಇರೋದು ನಾನು. ಈಗ ನೋಡಿ, ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರ್ತಾರೆ, ನಮ್ಮಂಗೆ ಪುರ್ಸೊತ್ತಾಗಿರ್ತಾರ, ಅವರು ಭಾಳ ಬ್ಯುಸಿ ಇರ್ತಾರೆ. ಹಾಗಾಗಿ ಅವ್ರು ಈ ಕಡೆ ಗಮನ ಹರ್ಸೋಕೆ ಆಗಿರಲ್ಲ. ಈಗ ನೆಕ್ಸ್ಟ್ ಬಿಹಾರ್ ಎಲೆಕ್ಷನ್ ಕಡೆ ಅವ್ರದ್ದೆಲ್ಲ ಗಮನ ಕೇಂದ್ರೀಕೃತ ಆಗಿದೆ. ಬಿಹಾರ್ ಚುನಾವಣೆ ನಂತರ ಈ ಒಂದು ಏನು ಗೊಂದಲ ಇದೆ ಅದನ್ನು ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಸಂಪುಟದ ಪುನರ್ರಚನೆ ಚರ್ಚೆ ಈಗ ಅಪ್ರಸ್ತುತ. ಅದು ಆಗ್ತಕ್ಕಂಥದ್ದು ಬಿಹಾರದ ಎಲೆಕ್ಷನ್ನು ಕಳಿಬೇಕು. ಮುಂದಿನ ತಿಂಗಳು 14ನೇ ತಾರೀಕು ಬಿಹಾರದ ಫಲಿತಾಂಶ ಬರ್ತದೆ. ಆ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಒಂದು ಚಾಲನೆ ದೊರಕುತ್ತೆ. ಸಿಹಿ ಕಹಿ ಎರಡೂ ಒಂದೇ ನನಗೆ. ಸಿಹಿ ಸುದ್ದಿ ಸಿಕ್ಕರು ಒಂದೇ, ಕಹಿ ಸುದ್ದಿ ಸಿಕ್ಕರು ಒಂದೇ. ಅದರಿಂದ ನನಗೇನು ಅದರಿಂದ ದೊಡ್ಡ ಕಿರೀಟನೂ ಬರೋದಿಲ್ಲ, ಆಮೇಲೆ ಇರೋ ಕಿರೀಟನೂ ಬಿದ್ದು ಹೋಗಲ್ಲ. ಎರಡಕ್ಕೂ ಒಂದೇ ಸಮಚಿತ್ತದಿಂದ ತೆಗೆದುಕೊಳ್ತೇನೆ. ಮನೆ ಆಗ್ತದೆ ನೋಡಿ, ನೋಡ್ತಾ ಇರಿ. ನವಂಬರು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಅಂತಕ್ಕಂಥದ್ದಲ್ಲ ರೀ, BJPನಲ್ಲೂ ಇದೆ ರೀ. BJPನಲ್ಲಿ ಈಗ ವಿಜಯೇಂದ್ರ ವಿರುದ್ಧ ಎಷ್ಟು ಜನ ಇದ್ದಾರೆ. ವಿಜಯೇಂದ್ರ ಅವರ ಬಗ್ಗೆ ಅವ್ರನ್ನ ತೆಗಿಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಗುಂಪೇ ಇದೆ. ಅವರಲ್ಲೂ ಕೂಡ ಈಗ ವಿಜಯೇಂದ್ರ ತೆಗೆದ್ರೆ ಯಡಿಯೂರಪ್ಪ ಎಲ್ಲ ಸುಮ್ಮನೆ ಇರ್ತಾರಾ? BJPಗೆ ಯಡಿಯೂರಪ್ಪ ಅನಿವಾರ್ಯ ಇರ್ತಾರೆ, JDSಗೆ ದೇವೇಗೌಡ ಅನಿವಾರ್ಯ, ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ. ಇದು ದೇಶದ ಜನಕ್ಕೆ ಗೊತ್ತಿರೋದು, ನಾನು ಹೇಳೋ ಅಂಥದ್ದಲ್ಲ. ಅದರಿಂದ ಓಟು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಶಕ್ತಿ ಇರೋ ಮುಖಂಡಗಳ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ಹೈಕಮಾಂಡ್ನವರು ಕೂಡ ಎಚ್ಚರ ವಹಿಸಬೇಕು. ಎಚ್ಚರ ವಹಿಸಲಿಲ್ಲ ಅಂತೇಳಿದ್ರೆ ಆಗ್ತಕ್ಕಂಥ ದುಷ್ಪರಿಣಾಮ ಎದುರಿಸಲಿಕ್ಕೆ ತಯಾರಿರ್ಬೇಕು ಅಷ್ಟೇ. ಎಲ್ಲಿದೆ ಏನಿದೆ? ಶಿವಕುಮಾರ್ ಹೇಳ್ತಾರೆ, ಯಾವ ಶಾಸಕರು ಕೂಡ ಅಭಿಪ್ರಾಯ ಬೇಕಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರೆ. CM ಸಿದ್ದರಾಮಯ್ಯ ಹೇಳ್ತಾರೆ, ಶಾಸಕರದೇ ನೋಡಿ. ಈಗ ನಾನು 72ರಿಂದ ಮುಖ್ಯಮಂತ್ರಿಗಳ ಆಯ್ಕೆ ಯಾವ್ಯಾವ ಥರ ನಡೆದಿದೆ ಅನ್ನೋದು ಹತ್ತಿರದಿಂದ ನೋಡಿದ್ದೀನಿ. 1972ರಲ್ಲಿ ದೇವರಾಜ ಅರಸು MLAನೇ ಇಲ್ಲ. ಅವರು ಅವರಿಗೆ ಶಾಸಕರು ಅಭಿಪ್ರಾಯ ಕೊಟ್ಟ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ಇಲ್ಲಿ ಮೀಟಿಂಗ್ ನಡೆಯುವಂಥ ಕಾಲದಲ್ಲಿ ಉಮಾಶಂಕರ್ ದೀಕ್ಷಿತ್ ಅಬ್ಸರ್ವ್ ಆಗಿ ಬಂದಿದ್ದರು, ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದರು. ಅವರು ಬಂದು ಇಲ್ಲಿ ಎಲ್ಲ ಶಾಸಕರದ್ದು ಒಪಿನಿಯನ್ ತಗೊಂಡ್ರು. ಆಗ KH ಪಾಟೀಲ್ರು, ಸಿದ್ವೀರಪ್ಪ, ಚನ್ನಬಸಪ್ಪ, ಅಜಿತ್ ಸೇಠು, ಗೊತ್ತಾಯ್ತಾ, ಇವರೆಲ್ಲನೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಗಳೇ. ಇವರೆಲ್ಲ ಗೋರ್ಪಡೆ, KH ರಘುನಾಥ್, ಇವರೆಲ್ಲ ಕೂಡ 72ರಲ್ಲಿ ಮುಖ್ಯಮಂತ್ರಿ ರೇಸಲ್ಲಿದ್ದಂಥ ಪ್ರಮುಖರು ಇವರೆಲ್ಲ. ಇಲ್ಲಿ ಅವರು ಉಮಾಶಂಕರ್ ದೀಕ್ಷಿತ್ ಬಂದು ವಿಧಾನಸೌಧದಲ್ಲಿ ಎಲ್ಲ ಶಾಸಕರುಗಳನ್ನು ಕರೆದು ಒಬ್ಬೊಬ್ಬರನ್ನೇ ಅವ್ರದ್ದು ಅಭಿಪ್ರಾಯ ತಗೊಂಡು ಆನಂತರ ಉಮಾಶಂಕರ್ ದೀಕ್ಷಿತ್ ಇಂದಿರಾ ಗಾಂಧಿಯವ್ರಿಗೆ ಮಾತಾಡಿದ್ರು. ಅವತ್ತು ಇಂದಿರಾ ಗಾಂಧಿಯವರು ಎಲ್ಲಿದ್ದರು ಅಂದರೆ ಬಾಂಗ್ಲಾದೇಶದಲ್ಲಿದ್ದರು. ಅಲ್ಲಿಗೆ ಅವರು ಸಂಪರ್ಕ ಮಾಡಿ ಈ ಥರ ಬಂದಿದೆ, ಯಾರ್ಯಾರ ಬಗ್ಗೆ ಏನೇನು ಅಭಿಪ್ರಾಯ ಸೂಚನೆ ಆಗಿದೆ ಅಂತೇಳಿ ಹೇಳಲಾಗಿ ಅವರು ಯಾರಿಗೆ ಮೆಜಾರಿಟಿ ಹೇಳಿದ್ದಾರೆ ಅವರನ್ನು ನೀವು ಅನೌನ್ಸ್ ಮಾಡಿ ಲೀಡರ್ ಅಂತ ಹೇಳಿ ದೇವರಾಜ ಅರಸು ವಿಧಾನಸಭೆ ಸದಸ್ಯನೇ ಅಲ್ಲ,
ಅವ್ರಿಗೆ ಅವತ್ತು ಹೇಳು ಆಯಿತಾ. ಅದ ನಂತರ 78ರಲ್ಲೂ ಕೂಡ ಅವ್ರದ್ದೇ ಪರವಾಗಿತ್ತು, ಅವರೇ ಆದರು. 83ರಲ್ಲಿ ತಿರ್ಗಾ ಇವರು ರಾಮಕೃಷ್ಣ ಹೆಗಡೆ ಆದರು. ಅವ್ರ ಪಾರ್ಟಿನಲ್ಲೂ ಅವರ ಕೇಳಿನೇ ಬಿ ಜೆ ಪಿನವ್ರು 19 ಜನ ಇದ್ದರು. ನೀವು ರಾಮಕೃಷ್ಣ ಹೆಗಡೆ ಮಾಡೋದಾರೆ ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋದು ರಾಮಕೃಷ್ಣ ಹೆಗಡೆ ಆದರು. ಹೀಗೆ ನೀವು 89ನಲ್ಲಿ ಯಾರು ಬಂದವರು, ಇವ್ರು ಬಂದರು, ವೀರೇಂದ್ರ ಪಾಟೀಲ್ ಬಂದರು. ವೀರೇಂದ್ರ ಪಾಟೀಲ್ ಬಂದಾಗಲೂ ಕೂಡ 182 ಜನ ಬಂದಿದ್ದರು. ಅವತ್ತು ಒಪಿನಿಯನ್ ತಗೊಂಡೇ ಅವತ್ತು ಅವರಿಗೆ ಡಿಕ್ಲೇರ್ ಮಾಡಿದ್ದು. ಆನಂತರ JDS ಅಲ್ಲೂ ಅವರು ಅದೇ ಮಾಡಿದ್ರು. ತಿರ್ಗಿ 99ನಲ್ಲಿ SM ಕೃಷ್ಣ ಅವ್ರು ಬಂದಾಗ ಅವಾಗಲೂ ಅಷ್ಟೇ ಎಲ್ಲರೂ ಒಪಿನಿಯನ್ ತಗೊಂಡು ಹೈಕಮಾಂಡ್ ಅವ್ರನ್ನ ಕೇಳಿ ಯಾರಿಗೆ ಮೆಜಾರಿಟಿ ಇದೆ ಅಂತೇಳಿ ನೋಡಿ ಆಗ ಅವರು ಡಿಕ್ಲೇರ್ ಮಾಡಿದ್ರು. ಆವಾಗ ಖರ್ಗೆ ಅವರು ಭಾಳ ಸೀರಿಯಸ್ಸಲ್ಲಿದ್ದರು, ಆಗಲೇಬೇಕು ಅಂತೇಳಿ ಅವರಿಗೆ ಅವಕಾಶ ದೊರಕಲೇ ಇಲ್ಲ ಆವಾಗ. ಹಂಗೆ 2004ಅಲ್ಲಿ ಅವ್ರ ಪಾರ್ಟಿ ಬಂತು. ಅಂದರೆ ಅವ್ರ ಪಾರ್ಟಿಯಿಂದ ಕಾಂಗ್ರೆಸ್ ಬರಲಿಲ್ಲ. ಅವಾಗ JDS ಧರ್ಮ್ ಸಿಂಗ್ ಚೀಫ್ ಮಿನಿಸ್ಟರ್ ಮಾಡಿದ್ರು. ಅವಾಗಲೂ ಅಷ್ಟೇ ಕಾಂಗ್ರೆಸ್ಸಲ್ಲಿ ಧರ್ಮ್ ಸಿಂಗ್ ಮಾಡಿದ್ರು. JDSನವರು ಸಪೋರ್ಟ್ ಮಾಡಿದ್ರಿಂದ ಅವರು ಮುಖ್ಯಮಂತ್ರಿ ಆದರು. ಆಮೇಲಿಂದ 2013ನಲ್ಲಿ ಸಿದ್ದರಾಮಯ್ಯನವ್ರು ಮಾಡೋವಾಗಲೂ ಅಷ್ಟೇ ಆವಾಗ ಆಂಟೋನಿ ಇವರೆಲ್ಲ ಬಂದರು. ಅವರು ಕೂಡ ಒಪಿನಿಯನ್ ತಗೊಂಡ್ರು. ಅವಾಗಲೂ ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ 7 ಜನ ಸದಸ್ಯರುಗಳು ಅಂತ ಮಾಡಿದ್ರು. ಆಮೇಲೆ ಮೊನ್ನೆ 23ನಲ್ಲಿ ಅವರು ನಮ್ಮ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದವರು. ಅವ್ರ ಜೊತೆಲಿ ಇನ್ನೊಂದಿಬ್ಬರು ಯಾರೋ ಬಂದಿದ್ರು, ನನಗೆ ಜ್ಞಾಪಕ ಬರ್ತಾಯಿಲ್ಲ. ಅವ್ರು ಬಂದಾಗಲೂ ಎಲ್ಲ MLAಗಳು ಒಬ್ಬೊಬ್ಬನ್ನು ಸೇರಿಸಿ ಕರೆದು ಅವ್ರతో ಬರೆಸ್ಕೊಂಡ್ರು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪತ್ರ ಬರೆಸ್ಕೊಂಡ್ರು. ಆ ಪತ್ರಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಅವರು ಯಾರಿಗೆ ಜಾಸ್ತಿ MLAs ಹೇಳಿದ್ದಾರೆ ಅಂತ ನೋಡಿ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವ್ರು ಮಾಡಿದ್ರು. ಸಿದ್ದರಾಮಯ್ಯ ಈಸ್ ನಾಟ್ ಎ ನಾಮಿನೇಟೆಡ್ ಚೀಫ್ ಮಿನಿಸ್ಟರ್, ಈಸ್ ಎ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್, ಈಸ್ ಎಲೆಕ್ಟೆಡ್ ಇನ್ ದ CLP. ಮುಂದೇನೂ ಅಷ್ಟೇ ಸಪೋಸ್ ಏನಾದ್ರು ಬದಲಾವಣೆ ಮಾಡಬೇಕಂದ್ರೆ ನಾನು ನಿಮ್ಮ ಮೂಲಕ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ಅಂತ ಗೊಂದಲದಲ್ಲಿ ಇವತ್ತು ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ, ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ನೌಕರವರ್ಗ ಏನಿದೆ, ಇವತ್ತು ಗೊಂದಲದಲ್ಲಿ ಸಿಗಾಕೊಂಡಿದ್ದಾರೆ ಅವರೆಲ್ಲ. ಅದಕ್ಕೋಸ್ಕರ ಗೊಂದಲ ನಿವಾರಣೆ ಮಾಡಬೇಕು ಅಂದರೆ AICCನವರು ನಿವಾರಣೆ ಮಾಡಬೇಕು. AICCನವ್ರು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾರನ್ನಾರು ಅಬ್ಸರ್ವರ್ಸ್ ಕಳಿಸ್ಲಿ, ಇಲ್ಲಿ MLAಸ್ಗಳು ಕೇಳಲಿ. ಯಾರಿಗೆ ಹೇಳ್ತಾರೆ MLAಗಳು ಅವ್ರಿಗೆ ಮಾಡಲಿ, ಮುಖ್ಯಮಂತ್ರಿ ಯಾರು ಬೇಡ ಅಂತಾರೆ. ಅದಕ್ಕೋಸ್ಕರನೇ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, MLAಗಳ ಸಂಖ್ಯೆನೂ ಮುಖ್ಯ, ಹೈಕಮಾಂಡ್ನವ್ರ ಆಶೀರ್ವಾದ ಕೃಪೆನೂ ಕೂಡ ಮುಖ್ಯ ಅಂತೇಳಿ ಅದನ್ನೇ ನಾನು ಪುನರುಚ್ಚಾರ ಮಾಡ್ತೇನೆ. ಹಾಗಾಗಿ ಅವರು MLAಗಳ್ದೇನು ಲೆಕ್ಕನೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಮೂರ್ಖತನ ಅಷ್ಟೇ. ಸ್ಪಷ್ಟಪಡಿಸೋ ಕೆಲಸ ಮಾಡ್ತಿಲ್ಲ ಅಂತಲೇ ಮಾಡಿ ಅಂತ ನಿಮ್ಮ ಮೂಲಕ ಈಗ ಒತ್ತಾಯ ಮಾಡ್ತಾ ಇರೋದು ನಾನು. ಈಗ ನೋಡಿ, ಅವ್ರಿಗೆ ಬೇರೆ ಬೇರೆ ಕೆಲಸಗಳಿರ್ತಾರೆ, ನಮ್ಮಂಗೆ ಪುರ್ಸೊತ್ತಾಗಿರ್ತಾರ, ಅವರು ಭಾಳ ಬ್ಯುಸಿ ಇರ್ತಾರೆ. ಹಾಗಾಗಿ ಅವ್ರು ಈ ಕಡೆ ಗಮನ ಹರ್ಸೋಕೆ ಆಗಿರಲ್ಲ. ಈಗ ನೆಕ್ಸ್ಟ್ ಬಿಹಾರ್ ಎಲೆಕ್ಷನ್ ಕಡೆ ಅವ್ರದ್ದೆಲ್ಲ ಗಮನ ಕೇಂದ್ರೀಕೃತ ಆಗಿದೆ. ಬಿಹಾರ್ ಚುನಾವಣೆ ನಂತರ ಈ ಒಂದು ಏನು ಗೊಂದಲ ಇದೆ ಅದನ್ನು ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ.